ವಾಕ್ಯವನೆಲ್ಲ ಓದಾದಿಂ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಯೇ ಮಣಿಯು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜ ತೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿಂ ಶುದ್ಧರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನ ಬಾಳ ಬಲ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ತಲಿತ್ವವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम्. जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 9ನೇ ಗತಿಯ 10ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ವಿಶೇಷ ಅಸಂಗದ ಭೂಮಿಯನ್ನು ಯಾರು ತಿಳ್ಕೊಂತಾರ ಆ ತಿಳಿದವನೇ ಉತ್ತಮ ಅಧಿಕಾರಿ, ಅವನೇ ಈ ಜಗತ್ತಿನಲ್ಲಿ ಕ್ಷೇಮವಾಗಿ ಅಂದ್ರೇನು ಆರಾಮಾಗಿ ಸುಖವಾಗಿ ಶಾಂತಿಯಾಗಿ ಇರಬಲ್ಲನು ಅಂತ ಹೇಳಿ, ಅರ್ಥಾತ್ ಏನು ಮಾಡೋದಾದ ಇಲ್ಲಿ ಅಂದರೆ ಬಹಳ ಶಾಸ್ತ್ರ ಕೇಳಿದ ಮೇಲೆ ಸ್ವಲ್ಪ ಉಳಿದಾದ. ಯಾಕಂದ್ರೆ ಇದು ಶಾಸ್ತ್ರ ವೇದ ಅಂತ ಬಂಗಾರದ ಕಲ್ಲನ್ನ ಸೋಸಿದಾಗ ಟನ್ನಗಟ್ಟಲೆ ಬಂಗಾರವನ್ನ ನಾವು ಸೋಸಿದಾಗ
ಗ್ರಾಮದ ಲೆಕ್ಕದಲ್ಲಿ ಚಿನ್ನ ಬರ್ತದೆ. ಎಷ್ಟು ಬರ್ತದ? ಗ್ರಾಮದ ಲೆಕ್ಕ 50 ಗ್ರಾಮು, 100 ಗ್ರಾಮು, 200 ಗ್ರಾಮು ಬಂಗಾರ ಬರ್ತದೆ. ಆದರೆ ನಾವು ಸೋಸಿದ ಕಲ್ಲು ಎಷ್ಟು ಅಂದರೆ ಅದು ಬಹಳ ಟನ್ನಗಟ್ಟಲೆ ಬಿಡು ಕಲ್ಲನ್ನು ನಾವು ಸೋಸಿರ್ತೀವಿ. ಅದರಂತೆ ವೇದಾಂತ ಶಾಸ್ತ್ರವನ್ನು ಬಹಳಷ್ಟು ಶೋಧನೆ ಮಾಡಿದಾಗ ಅಲ್ಲಿ ಉಳಿಯೋದು ಎಷ್ಟು ಅಂದರೆ ಒಂದೇ ಒಂದು ಬಂಗಾರದಂಥ ಬ್ರಹ್ಮ ಸತ್ಯ, ಕಲ್ಲಿನಂಥ ಕಲ್ಲು ಮಿಥ್ಯ ಅಂತ. ಅದೇ ಪ್ರಕಾರ ಇಲ್ಲಿ ಬಹಳ ಕೇಳಿದ ಮೇಲೆ ಜಗತ್ತು ಮಿಥ್ಯ ಆದ, ಬ್ರಹ್ಮ ಸತ್ಯ ಆದಂಥ ಜ್ಞಾನವೇ ಪರಮ ಪುರುಷಾರ್ಥಕ್ಕೆ ಸಾಧನ ಅಂತ. ಅದಕ್ಕೆ ಬಹಳ ಕೇಳಿವಲ್ರಿ, ಏನು ಉಳಿತು ನಮಗ ಅಂದರೆ ಏನಿಲ್ಲ. ನಾನು ಬ್ರಹ್ಮನಿದ್ದೇನೆ, ನಾನು ಆತ್ಮನಿದ್ದೇನೆ, ನಾನು ಸಾಯುವವನಲ್ಲ, ಹುಟ್ಟುವವನು ಅಲ್ಲ, ವಿಕಾರ ಆಗುವವನು ಅಲ್ಲ, ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳೇ ವಿನಃ ನನಗೆ ಸಂಬಂಧಪಟ್ಟ ಜನನ ಮರಣಗಳು ನನಗಿಲ್ಲ ಎನ್ನುವುದೇ ಅದು ಉಳ್ಕೊಂಡ್ರೆ ಅದೇ ನೋಡ್ರಿ ಜ್ಞಾನ ಅಂತ. ಹೀಗಾಗಿ ಆ ನಿಸ್ಸಂಗತೆ ಪಡೆದವನ ಇರವು ಸೋನು ತಿಳಿಯೇ ಕಲ್ಪನೆಗೆ ಅದು ಪರವು, ಅದು ತೆರೆಯಡಗಿದ ಸಾಗರದಂತೆ, ಅದು ಮೇಘಂ ತೊರಗಿದ ನಭದಂತೆ, ಪೊರಗಳದಲ್ಲಿ ಆಳೆಯ ಸುಳಿಯಂತೆ, ಮರುತ ನಡಗಿದ ಎಡೆಯಣ ಸೊಡರಂತೆ, ಎಲೆಯುದರಿದ ತರುವಿನ ಪರಿಯಂತೆ, ನೆಲೆಸಿದ ಸುಖ ನಿದ್ರಿತ ನರನಂತೆ, ಮಂಜುದೊಲಗಿ ಮೆರುಗುವ ರವಿಯಂತೆ, ಮಂಜಿರಾದಿ ಎಳೆದ ಪೊನ್ನಂತೆ, ಎಸೆಯುವುದು ಸಚ್ಚಿನ್ ಮಾತ್ರವೆಯಾಗಿ, ಮಸಗೆ ಹೋದು ಒಂದರ ಸೋಂಕಿಲ್ಲಾಗಿ ಅಂತ ಕೆಲವು ದೃಷ್ಟಾಂತಗಳನ್ನು ಕೊಡುತ್ತಾರೆ. ಯಾವ ಪಾರಮಾರ್ಥದ ಬಹಳ ಕೇಳಿದ ಮೇಲೆ ಏನು ನಮ್ಮ ಸ್ವರೂಪ ಜ್ಞಾನ ಉಳ್ಕೊಂತದ, ಆ ಜ್ಞಾನದಲ್ಲಿ ಏನು ಆದ್ರಂದ್ರೆ ಅದು ವಿಕಾರವಾಗದ, ಬದಲಾವಣೆಯಾಗದ, ತನ್ನ ತೂಕವನ್ನು ತಾನು ಕಳೆದುಕೊಳ್ಳದಂಥ ಬಂಗಾರ ಕಲ್ಲಿನಲ್ಲಿ ಹೇಗೆ ದೊರೆಯಿತೋ ಅದರಂತೆ ವಿಕಾರವಾಗುವ ಜನನ ಮರಣದಿಂದ ಕೂಡಿದ ಈ ದೇಹದಲ್ಲಿ ಜನನ ಮರಣ ರಹಿತನಾದ ಅವಿಕಾರಿಯಾದಂಥ ಸದಾಕಾಲ ಬಂಗಾರ ಹೇಗಿದೆ, ಅದೇ ರೀತಿ ಸದಾಕಾಲ ಆತ್ಮಸ್ವರೂಪ ನಾವಿದ್ದೀವಿ ಅಂತ ನಿಶ್ಚಯ ಆಯಿತು ಅಂದರೆ ಆ ನಿಸ್ಸಂಗತೆ ಪಡೆದವನು, ಈ ಭೂಮಿಕೆಯನ್ನು ಪ್ರಾಪ್ತಿ ಮಾಡಿಕೊಂಡವನು, ಮಾಡಿಕೊಳ್ಳದೇ ಇರುವವರ ವಿಷಯ ಅಲ್ಲ, ಮಾಡಿಕೊಂಡವನ ವಿಷಯ. ಅವನು ಹೇಗಿರ್ತಾನಂದ್ರೆ ಆ ಪುರುಷನ ಸ್ವರೂಪ, ಆ ವ್ಯಕ್ತಿ ಸ್ವರೂಪ ಹೇಗಿದೆ ಅಂತ ನಾವು ನೀವು ಸಾಮಾನ್ಯ ಜನರು ಹೇಳಲಿಕ್ಕೆ ಬರೋದಿಲ್ಲ. ಅವನ ಸ್ವರೂಪ ಬಹಳ ವಿಚಿತ್ರವಾಗಿದೆ. ವಿಚಾರ ಮಾಡಲೇ ಯಾವಾಗ ನಾವು ಎಲ್ಲರೂ ನಮ್ಮಂತೆ ಅಂತ ನಮ್ಮ ಗುಣಗಳ ತಕ್ಕಂತೆ ಅನ್ಯರನ್ನು ನೋಡಿದಾಗ ನಮಗೂ ಏನು ತಿಳಿಯಂಗಿಲ್ಲ, ಲಾಭನೂ ಆಗೋದಿಲ್ಲ. ನಾವು ವ್ಯಕ್ತಿಗಳನ್ನು ಹೇಗೆ ನೋಡ್ತೀವಂದರೆ ನಮ್ಮಲ್ಲಿ ಸ್ವಭಾವಗಳೇವ ಏನವ, ನಮ್ಮ ಗುಣಗಳು ಹೇಗವ, ಅದೇ ಸ್ವಭಾವ ಗುಣದಿಂದ ಈ ಆತ್ಮ ಜ್ಞಾನದ ಸಾಧಕರ ಭೂಮಿಕೆಯನ್ನು ನೋಡ್ಲಿಕ್ಕೆ ಹೋಗ್ತೀವಲ್ಲ, ಅದು ಕಲ್ಪನೆಗೆ ಮೀರಿದ್ದಂತ, ಗೊತ್ತೇ ಆಗೋದಿಲ್ಲ. ಅದು ಅಂತರಂಗ ಸುದ್ದಿ ವಿನ ಬಹಿರಂಗದ ಸುದ್ದಿ ಅಲ್ಲ. ಹಾಗಾಗಿ ಆ ಕಲ್ಪನೆ ಮನಸ್ಸಿಗೆ ಊಹೆಗೆ ಆಗದು ಅಂತ ಮನಸ್ಸಿನಿಂದ ಊಹೆ ಮಾಡಿ ಆ ಮಹಾತ್ಮರು ಹೀಗೆ ಇದ್ರು ಹಾಗೆ ಇದ್ರು ಅಂತ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಾತು ಮನಗಳಿಂದ ಅತ್ತತ್ತ ಮೀರಿದ್ದೇ ನಮ್ಮ ಸ್ವರೂಪ. ನಾವು ಬಹಳಷ್ಟು ಮಾತಿನಿಂದ ತಿಳಿಲಿಕ್ಕೆ ಹೋಗ್ತೀವಿ,
ಅಥವಾ ಮನಸ್ಸಿನಿಂದ ಅರಿಯಲಿಕ್ಕೆ ಹೋಗ್ತೀವಿ. ಆದರೆ ಆ ಮಾತು ಮನಸ್ಸಿಗೆ ನಿಲುಕದೇ ಇರುವಂಥದ್ದೇ ನಮ್ಮೆಲ್ಲರ ಸ್ವರೂಪ. ಹಾಗಾಗಿ ಆತನ ವಿಚಾರ ಸೂನು ತಿಳಿಯೇ, ಏ ಶಿಷ್ಯನ ಕೇಳು, ಕಲ್ಪನೆಗೆ ಅದು ಬೇರೆಯಾಗಿದೆ ಅಂದರು. ನಮ್ಮಲ್ಲಿ ಬಹಳ ಕಲ್ಪನೆಗಳಾವ, ನಮ್ಮ ಎಲ್ಲ ಕಲ್ಪನೆಗೆ ಅದು ಬೇರೆನೇ ಆಗಿರ್ತದೆ. ಹಾಗಾಗಿ ಅದು ಹೇಗೆ ಅಂದರೆ ಉದಾಹರಣೆ ಕೊಡ್ತಾರೆ ಅವರು. ಅದು ತೆರೆ ಎಡಗಿದ ಸಾಗರದಂತೆ, ಅದು ಮೇಘಂ ತೊರೆಗೆ ನಭದಂತೆ. ಈ ಭೂಮಿಕೆಯನ್ನು ಪಡೆದವನ ಸ್ಥಿತಿ ತೆರೆಗಳಿಲ್ಲದ ಸಮುದ್ರ ಹೇಗೆ ಶಾಂತವಾಗಿದಿಲ್ಲ. ಸಮುದ್ರ ನೋಡಿರಿ ಎಲ್ಲರೂ. ಸಾಗರದಲ್ಲಿ, ಸಮುದ್ರದಲ್ಲಿ ಅಲೆಗಳು ಎದ್ದಾಗ ಭಯಂಕರವಾದ ವಿಚಿತ್ರ ಭಾವಗಳು ನಮ್ಗೆ ಆಗ್ತಾವೆ. ಎಲ್ಲಿ ಆಗ್ತಾವ? ಸಮುದ್ರದಲ್ಲಿ ಅಲೆ ಎದ್ದಂಥ ಪರಿಸ್ಥಿತಿಯಲ್ಲಿ. ಆ ಸಮಯದಲ್ಲಿ ಸಮುದ್ರವನ್ನು ನೋಡಿದಾಗ ನಾನಾ ರೀತಿಯ ಭಯ ಆಗ್ತದ, ಭೀತಿ ಆಗ್ತದ, ವಿಚಿತ್ರವಾದ ಆಕಾರ ರೂಪ ಆಗ್ತಾವೆ. ಒಂದು ವೇಳೆ ಸಮುದ್ರದಲ್ಲಿ ಏಳುವಂಥ ಅಲೆಗಳು ನಿಂತು ಅಂದರೆ ಸ್ತಬ್ಧ ಆದವು, ಆವಾಗ ಆ ಸಮುದ್ರದಲ್ಲಿ ಎದ್ದಂಥ ಗದ್ದಲೆಲ್ಲವೂ ನಾಶವಾಗಿ ಬರೀ ಶಾಂತ ರೂಪ ಆಗ್ತದೆ. ಗದ್ದಲು ಎಲ್ಲೆದ್ದದ? ಸಮುದ್ರದಲ್ಲೇ ಗದ್ದಲು ಎದ್ದದ. ಆ ಎದ್ದ ಗದ್ದಲ ಸ್ತಬ್ಧ ಆದಾಗ ಆ ಸಮುದ್ರ ಶಾಂತವಾಗಿರ್ತದೆ ನೋಡ್ರಿ, ಆನಂದವಾಗಿ ತೋರ್ತದೆ. ಅದರಂತೆ ಈ ಅಸಂಗ ಭೂಮಿಕೆ ಅನ್ನೋದನ್ನು ಪ್ರಾಪ್ತಿ ಮಾಡಿಕೊಂಡಂಥ ಶಿಷ್ಯನೇ, ನಿನ್ನ ಸ್ಥಿತಿ ಹೇಗಿದೆ ಅಂದರೆ ಯಾವ ಸ್ವರೂಪದ ಸಂಕಲ್ಪ ಭಾವನೆ ಇಲ್ಲ, ಯಾವ ರೂಪದ ವಿಕಲ್ಪ ಭಾವನೆಗಳಿಲ್ಲ. ಸಂಕಲ್ಪ ಅಂದ್ರೇನು? ಅಲೆಗಳು ಸಮುದ್ರದಲ್ಲಿ ಎದ್ದಂತೆ ಮನಸ್ಸಿನಲ್ಲಿ ಭಾವನೆಗಳು ಏಳುವುದಕ್ಕೆ ಅಲೆ ಅಂತಾರೆ. ಅಲ್ಲಿ ನೀರಿನಾಗ ಎದ್ದವ, ಇಲ್ಲಿ ಮನಸ್ಸಿನಲ್ಲಿ ಏನಿದ್ದವ? ಭಾವಗಳಿಂದ ಸಂಕಲ್ಪ. ಸಂಕಲ್ಪ ಅಂದರೆ ಏನ್ರಿ ಅಂದರೆ, ನಮಗೆ ಅನುಕೂಲಕರವಾದಂಥ ಹಿತವಾದಂಥ ವಸ್ತುವನ್ನು ಬೇಕು ಬೇಕು ಅನ್ನುವ ಭಾವ ಏನು ಮನಸ್ಸಿನಲ್ಲಿ ಹುಟ್ಟಾಗ್ತದ ಅದಕ್ಕೆ ಸಂಕಲ್ಪ ಅಂತೀವಿ. ಬೇಕು ಬೇಕು ಬೇಕು, ಇದು ಬೇಕು. ಇದು ಯಾಕೆ ಬೇಕಾಯ್ತು ಮನಸ್ಸಿಗೆ? ಮನಸ್ಸಿಗೆ ಗೊತ್ತದ ಇದರಲ್ಲಿ ಆನಂದ ಸುಖ ಆದಂತೇಳಿ ತಿಳ್ಕೊಂಡು ಯಾವುದರಲ್ಲಿ ಸುಖ ಆನಂದ ಅಂತ ಕಲ್ಪನೆ ಮಾಡದ ಅದನ್ನು ಬೇಕು 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 ಅಂತ ಅದನ್ನು ಪಡೆಯೋದಕ್ಕೋಸ್ಕರವಾಗಿ ಆ ವಿಷಯ ಬೆನ್ನು ಹತ್ತಿ ಅನಂತ ಗದ್ದಲಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮನಸ್ಸಿನಲ್ಲಿ ವಿಕೋಪ ಆಗ್ತಾವೆ. ಅಶಾಂತಿ ಯಾಕಾಗ್ತದೆ? ಗದ್ದಲೆದ್ದದಲ್ಲ. ವಿಕಲ್ಪ ಅಂದ್ರೇನು? ಮನಸ್ಸಿಗೆ ಯಾವ ವಸ್ತುವಿನಿಂದ ತನಗೆ ಅನಾನುಕೂಲ ಆದ, ಅದು ದುಃಖಕರವಾದ ಅನ್ನುವುದು ಯಾವುದು ತಿಳ್ಕೊಂಡು ಮನಸ್ಸು ಆ ವಸ್ತುವನ್ನು ಬೇಡ 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 ಅಂತ ನೋಡ್ರಿ. ಉದಾಹರಣೆಗೆ ಮನಸ್ಸು ಬೆಂಕಿನೂ ಅದ, ಬೆಣ್ಣೆನೂ ಅದ. ಬೆಣ್ಣೆಯನ್ನು ಅಪೇಕ್ಷೆ ಮಾಡ್ತದೆ ನೋಡ್ರಿ, ಬೇಕು 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 ಅಂತದ. ಅದರ ಎದುರುಗಡೆ ಇನ್ನೊಂದು ಬೆಂಕಿ ಅದ, ಆ ಬೆಂಕಿಯನ್ನು ಸಮೀಪ ಕೂಡ ಬೇಡ 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 ಅಂತ ವಿಚಾರ ಮಾಡಿದ ಯಾವುದು? ಮನಸ್ಸಲ್ಲ. ಬೆಣ್ಣೆ ಯಾಕೆ ಬೇಕಂತೂ ಬೆಂಕಿ ಯಾಕೆ ಬೇಡ ಅಂತದ ಮನಸ್ಸಂದರೆ, ಆ ಬೆಣ್ಣೆಯಲ್ಲಿ ಸುಖ ಅದ, ಬೆಂಕಿಯಲ್ಲಿ ದುಃಖ ಅದಂತ ಗೊತ್ತದಕ್ಕೆ. ಬೆಣ್ಣೆಯಲ್ಲಿ ಸುಖ ಅದ, ಬೆಂಕಿಯಲ್ಲಿ ದುಃಖ ಅದ. ಇದರಂತೆ ಜಗತ್ತಿನಲ್ಲಿರುವಂಥ ಸಕಲ ವಿಷಯಗಳ ಭಾವನೆಗಳು, ಎಲ್ಲ ವಿಷಯ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳು, ಇವೆಲ್ಲ ವಿಷಯಗಳು, ಪದಾರ್ಥಗಳು. ಹಾಗಾಗಿ
ಇವು ಯಾವ ಸಂಕಲ್ಪ ವಿಕಲ್ಪ ಭಾವನೆ ಇರುವುದಿಲ್ಲ ಯಾರಲ್ಲಿ ಈ ಭೂಮಿಗೆ ಬಂದಂಥ ಶಿಷ್ಯನ ಮನಸ್ಸು ಯಾವಾಗಲೂ ಶಾಂತವಾಗಿರ್ತದೆ. ಶಾಂತ ಅಂದರೆ ಸಂತೋಷ ಅಂದರೆ ಪರ್ಯಾಯ ಶಬ್ದಗಳು. ಕಾರಣ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಅದು ಮೇಘಂ ತೊಲಗಿದ ನಭದಂತೆ ಅಂದರು. ಮೇಘ ಅಂದರೆ ಮೋಡ, ನಭ ಅಂದರೆ ಆಕಾಶ. ಈಗ ಆಕಾಶ ಸ್ವಚ್ಛವಾಗ್ಯದ, 2 ದಿನದಿಂದ ಸ್ವಲ್ಪ ಮೋಡ ಆಗ್ಲಿಕತ್ತೆ ನೋಡ್ರಿ. ಈಗ ಮೋಡ ಆಗತ್ತೆ, ಮೇಘ ಅಂದ್ರೆ ಮೋಡ. ಆ ಮೋಡವಾದಾಗ ಆಕಾಶಕ್ಕೆ ಮಲಿನ ಆಗಿದೆಯೇನೋ ಅನ್ನಿಸ್ತದೆ. ಸ್ವಚ್ಛವಾಗಿರ್ತಕ್ಕಂಥ ನಿರ್ಮಲವಾಗಿರುವಂಥ ಆಕಾಶ ಇವತ್ತು ಹೇಗೆ ಕಾಣ್ತದಂದ್ರೆ ಅದಕ್ಕೆ ಮಲಿನ ಆಗ್ಯದ, ಅದಕ್ಕೆ ದೋಷ ಆಗ್ಯದ ಅನ್ನುವುದು ನಮಗೆ ಕಾಣ್ತದಿಲ್ಲ. ಈಗ ಅದೇ ಮೇಘರಹಿತವಾದಾಗ ನಾಳೆ ಸೂರ್ಯನ ಉದಯಕ್ಕೆ ಮತ್ತೆ ಮೇಘ ಕರಿ ಹೋದವು. ಆವಾಗ ಆಕಾಶ ನೋಡಿದಾಗ ಇವತ್ತು ಮಲಿನವಾಗಿ ಕಂಡಂಥ ಅದೇ ಆಕಾಶ ನಾಳೆ ಸ್ವಚ್ಛವಾಗಿ ಕಾಣ್ತದೆ. ಆ ಒಂದು ಮೇಘವನ್ನು ಯಾರು ಕೆಡಿಸಿ ಬಂದರು? ಮೋಡವನ್ನು ಈಗ ಶಾಲೆಯಲ್ಲಿ ಮೇಷ್ಟ್ರು ಬೋರ್ಡಿಗೆ ಅಕ್ಷರಗಳನ್ನು ಬರೀತಾರೆ. ಅದ್ರ ಕೆಲಸ ಮುಗಿದ ಮೇಲೆ ಒಂದು ಡಸ್ಟರ್ ಅಂತ ತಗೊಂಡು ಒರೆಸ್ತಾರೆ. ಆವಾಗ ಕಪ್ಪು ಹಲಗೆಯ ಮೇಲೆ ಮೂಡಿದಂಥ ಬಿಳಿಯ ಅಕ್ಷರಗಳೆಲ್ಲವೂ ಹೋಗ್ತಾವಿಲ್ಲ. ಅಂದರೆ ಯಾರಾದರೂ ಕೆಡಿಸಿದರೆ ಹೋಗ್ತಾವಂತ ಅರ್ಥ ಆಯಿತು. ಬೋರ್ಡಲ್ಲಿ ಹಂಗೆ ಬಿಡ್ರಿ, ತಿಂಗಳ ಬಿಟ್ರೂ ಹಂಗೆ ಇರ್ತಾವೆ, ಹೋಗೋದಿಲ್ಲ. ಒಬ್ಬರು ಅಳಿಸ್ಬೇಕು, ಅದಕ್ಕೆ ಕಾರಣ ಬೇಕು. ಈಗ ಆಕಾಶದಲ್ಲಿ ಮೋಡ ಆಗಿದ್ದಲ್ಲ, ಕತ್ತಲಾಗ್ಯದಲ್ಲ, ಆ ಕತ್ತಲನ್ನು ಯಾರು ಕೆಡಿಸಿ ಬಂದರು? ಯಾರ ಡಸ್ಟ್ ತಗೊಂಡೋದ್ರು, ಅಥವಾ ಸ್ಪ್ರೇ ಮಾಡಿದ್ರು, ಅಥವಾ ಇನ್ನೊಂದು ಆ್ಯಸಿಡ್ ಹಾಕಿ ತೊಳೆದ್ರು, ಏನು ಮಾಡಿದ್ವಂತ? ಏನು ಮಾಡಲಿಲ್ಲ. ಹೆಂಗೆ ನಾಶ ಆಗ್ತವ ಅಂದರೆ, ಯಾವಾಗ ಸೂರ್ಯನ ಪ್ರಕಾಶ ಏನದ, ಪ್ರಕಾಶ ಬಲಿಷ್ಠ ಆದಾಗ ಮೇಘವನ್ನು ಮೋಡವನ್ನು ಕಳೆಯುವಂಥ ಗಾಳಿ ಬೀಸಿದಾಗ ಆ ಗಾಳಿಯ ಹೊಡೆತಕ್ಕೆ ಆ ಮೋಡಗಳು ಚೆದರಿ ಹೋಗ್ತಾವೆ. ಬೇರೆ ಮನುಷ್ಯನಿಂದ ಮಾಡಲಾರದ ಕಾರ್ಯವನ್ನು ಪಂಚಮಭೂತದ ಉತ್ಪತ್ತಿಯಾದಂಥ ಒಂದು ವಾಯು ಕೆಲಸ ಮಾಡ್ತದೆ. ಇಡೀ ಮಲಿನವಾದಂಥ ಆಕಾಶವನ್ನು ಸ್ವಚ್ಛ ಮಾಡುವಂಥ ಶಕ್ತಿ ಯಾವುದಕ್ಕಾದಂದರೆ ಗಾಳಿಗಾದ. ಗಾಳಿಗಾದಿಲ್ಲ. ಹಾಗಾಗಿ ಆ ಆಕಾಶವು ಸ್ವಚ್ಛವಾಗಿದೆ. ಯಾಕಂದರೆ ಅದಕ್ಕೆ ಆವರಣ ಇಲ್ಲ. ಆವರಣ ಅಂದ್ರೇನು? ಆಕಾಶವನ್ನು ಮುಚ್ಚಿದಂಥ ಮೋಡ ಇಲ್ಲ ಅಂತೀಗ. ಏನು ಮುಚ್ಚದ? ಆಕಾಶವನ್ನು ಮುಚ್ಚಿದಂಥ ಮೋಡ ಇಲ್ಲ. ಅದಕ್ಕೆ ಅಲ್ಲಿ ಸ್ವಚ್ಛವಾಗಿದೆ. ಅದರಂತೆ ಈ ಒಂದು ಭೂಮಿಕೆಯಲ್ಲಿರುವಂಥ ಜ್ಞಾನಿಗಳಿಗೆ, ಸಾಧಕರಿಗೆ ಅಜ್ಞಾನವಿಲ್ಲದ್ದರಿಂದ ಅವನ ಇರುವು. ಅಲ್ಲಿ ಮೋಡ ಇಲ್ಲ, ಆಕಾಶ ಸ್ವಚ್ಛ ಅದ. ನಮ್ಮ ಮನಸ್ಸು ಅಶಾಂತಿ ಅದ. ಅವನ ಮನಸ್ಸು ಯಾಕೆ ಶಾಂತಿ ಆದಂದರೆ ನಮ್ಮಲ್ಲಿ ಅಜ್ಞಾನ ಅದ, ಅದಕ್ಕೆ ಅಶಾಂತಿ ಆಗ್ಯದ. ಅವನಲ್ಲಿ ಜ್ಞಾನ ಉತ್ಪತ್ತಿ ಆಗ್ಯದ, ಶಾಂತಿ ಆಗ್ಯದ. ಜ್ಞಾನ ಉತ್ಪತ್ತಿ ಆಗ್ಯದ. ಯಾಕಂದರೆ ಜ್ಞಾನವೇ ಉತ್ಪತ್ತಿ ಆಗ್ಬೇಕಂತ ಯಾಕೆ ಹೇಳ್ಬೇಕಂದ್ರೆ, ಮೋಡವನ್ನು ಸ್ವಚ್ಛ ಮಾಡಬೇಕಾದ ಗಾಳಿನೇ ಬೇಕು. ಗಾಳಿ ಬಿಟ್ಟರೆ ಮೋಡ ಹೋಗ್ತದೆ, ಕರಗ್ತದ. ಗಾಳಿ ಬಿಡದೇ ಇದ್ದರೆ ಮೋಡ ಹಾಗೆ ಇರ್ತದೆ. ಅದಕ್ಕೆ ನಮ್ಮ ಅಜ್ಞಾನ ನಷ್ಟ ಆಗ್ಬೇಕಾದ್ರೆ ಏನು ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನು ಶರಣರು ಬಹಳ ಚಂದ ಹೇಳಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಈ ಅಜ್ಞಾನ ನಾಶ ಆಗಬೇಕಾದ್ರೆ ಜ್ಞಾನನೇ ಬೇಕು. ಈ ಕತ್ತಲು ಈ ಮನೆಯಲ್ಲಿ ಹೋಗಬೇಕಾದ್ರೆ ಬೆಳಕೇ ಬೇಕು ವಿನಃ
ಬೆಳಕಿನ ಸಾಧನೆ ಬಿಟ್ಟು ಅನ್ಯ ಸಾಧನೆಗಳನ್ನು ಎಷ್ಟು ಮಾಡಿದರೂ ಕೂಡ ಈ ಮನೆಯ ಕತ್ತಲು ಜಪ್ಪ ಅಂದ್ರೆ ಹೋಗೋದಿಲ್ಲ ನೋಡ್ರಿ. ಬೇಕಾದ ಮಾಡ್ರಿ ನೀವು. ದೀಪ ಬೆಳಕೊಂದನ್ನು ಬಿಟ್ಟು ನೀವು ಬೇಕಾದಷ್ಟು ಪೂಜೆಯನ್ನು ಮಾಡಿರಿ, ಪುನಸ್ಕಾರವನ್ನು ಮಾಡಿರಿ, ಮಾಲೆಯನ್ನು ಹಾಕ್ರಿ, ಗಂಧವನ್ನು ಹಚ್ಚಿರಿ, ಜಪವನ್ನು ಮಾಡಿರಿ, ತಪವನ್ನೇ ಮಾಡಿರಿ, ಮಂತ್ರವನ್ನು ಹೇಳ್ರಿ. ಕತ್ತಲು ಹೋಗ್ತದೇನು? ಹೋಗ್ಬೇಕಾಗಿತ್ತಲ್ಲ, ಹೋಗೋದಿಲ್ಲ. ಅದು ಯಾವುದರಿಂದ ಹೋಗ್ತದಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡ ಅಂತ ಶರಣರು 3-4 ಮಾತುಗಳನ್ನು ಭಾಳ ಚಂದ ಹೇಳಿ ಕೊನೆಗೆ ಹೇಳಿದ್ರೆ ಅವರು ನಿಮ್ಮ ಅನುಭವ ಅಂದರು. ಯಾರ ಅನುಭವ? ಯಾರು ಜಗತ್ತಿನಲ್ಲಿ ಮಹಾತ್ಮರಾಗಿ, ಶರಣರಾಗಿ, ಸಂತರಾಗಿ, ಶಾಂತರಾಗಿ ತಮ್ಮ ನಿಜವಾದ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಾನು ಪರಮಾತ್ಮನ ಬ್ರಹ್ಮನ ಸ್ವರೂಪನೇ ನಾನಿದ್ದೇನೆ, ಆ ಪರಮಾತ್ಮನ ಸ್ವರೂಪ ನಾನು ಇದ್ದೇನೆ ಅಂದಾಗ ಪರಮಾತ್ಮ ಯಾರಿಗೆ ಹುಟ್ಟಿಲ್ಲ, ಅವನಿಗೆ ಮಕ್ಕಳು ಹುಟ್ಟ್ಯಾರ. ಷಣ್ಮುಖ ಹುಟ್ಟಿದ, ವೀರಭದ್ರ ಹುಟ್ಟಿದ, ಗಣೇಶ ಹುಟ್ಟಿದ. ಪರಮಾತ್ಮ ಯಾರಿಗೆ ಹುಟ್ಟ್ಯಾನ? ಪರಮಾತ್ಮ ಯಾರಿಗೆ ಹುಟ್ಟಿಲ್ಲ ಅದಕ್ಕೆ ಪರಮಾತ್ಮ ಸಾಯೋದಿಲ್ಲ. ಯಾವುದು ಜಗತ್ತಿನಲ್ಲಿ ಯದೃಶ್ಯಂ ತನ್ನಷ್ಟಂ, ಜಗತ್ತಿನಲ್ಲಿ ಏನು ಹುಟ್ಟಿದೆ ಅಂದರೆ ಹುಟ್ಟಿದ ವಸ್ತು ಇವತ್ತಲ್ಲ, 100 ವರ್ಷ ಆಗಲಿ, 200 ವರ್ಷ, 1000 ವರ್ಷ ಆದರೂ ಕೂಡ ಅದು ನಾಶ ಆಗಲೇಬೇಕದು. ಯಾಕೆ ನಾಶ ಆಗ್ತದ? ಹುಟ್ಟ್ಯದ, ನಷ್ಟ ಆಗ್ತದೆ. ಯಾವುದು ತೋರ್ತದ ಅದು ಅಡಗ್ತದ, ಯಾವುದು ಕಟ್ಟ್ಯದ ಅದು ಬೀಳ್ತದ. ನೋಡ್ರಿ, ಮನೆ ಬಿಲ್ಡಿಂಗು ಕಟ್ಟಿವಂತ ಇಟ್ಕೋರಿ, ಒಂದಿಲ್ಲ ಒಂದಿನ ಅದು ಬೀಳ್ತದಿಲ್ಲ. ಯಾಕೆ ಬೀಳ್ಬೇಕ್ರಿ? ಬೀಳಿಲ್ಲಂತ ಯಾರು ಕಟ್ಟಿಲ್ಲ, ಬೀಳಬಾರದಂತನೇ ಕಟ್ಟಿವಿ. ಆದರೆ ಕಟ್ಟಿದ್ದು ಒಂದಿಲ್ಲ ಒಂದಿನ ಬೀಳಲೇಬೇಕು. ಮತ್ತು ಹುಟ್ಟಿದ್ದು ನಾವು ಯಾರು ಸಾಯಬಾರ್ದಂತ ಎಲ್ಲರೂ ಪ್ರಯತ್ನ ಮಾಡ್ತೀವಲ್ಲ, ಆದರೆ ಸೂತ್ರ ಏನದ? ಕಟ್ಟಿದ್ದು ಬೀಳಬೇಕು, ಹುಟ್ಟಿದ್ದು ಸಾಯಬೇಕು. ಹೀಗೆ ಹುಟ್ಟಿದ್ದು ಯಾವುದಂತ ವಿಚಾರ ಮಾಡಿದರೆ ತಾಯಿಯ ಗರ್ಭದಿಂದ ನಮ್ಮ ದೇಹ ಹುಟ್ಟಿ ಬಂದದ ವಿನಃ ಜೀವಾತ್ಮ ಗರ್ಭದಿಂದ ಹುಟ್ಟಿ ಬಂದಿಲ್ಲ. ತಂದೆ ತಾಯಿಗೆ ಜೀವ ಹುಟ್ಟಿಲ್ಲ, ದೇಹ ಹುಟ್ಟ್ಯದ. ಅದಕ್ಕಾಗಿ ದೇಹ ಪ್ರಾರಬ್ಧ ಅನುಸಾರವಾಗಿ ತನ್ನ ಹಿಂದಿನ ಜನ್ಮದ ಪಾಪ ಪುಣ್ಯದ ಕರ್ಮ ಎಂದು ಮುಗಿತದ ಅವತ್ತೇ ಈ ದೇಹ ಯಾರದೇ ಆಗಲಿ, ಜ್ಞಾನಿದೇ ಆಗಲಿ, ಅಜ್ಞಾನದೇ ಆಗಲಿ, ಕಳ್ಳಂದೇ ಆಗಲಿ, ಸುಳ್ಳಂದೇ ಆಗಲಿ. ಯಾಕಂದರೆ ನಳರಾಮಕೃಷ್ಣ, ಬಲಭೀಮ ಅಂಥವರೇ ಮಡಿದು ಹೋಗರಿ ಈ ಕಾಲದಲ್ಲಿ. ನಳ, ರಾಮ, ಕೃಷ್ಣ ಇಂಥವರೆಲ್ಲರೂ ಕೂಡ ಬಲಾಢ್ಯರು. ರಾವಣೇನು ಸಾಮಾನ್ಯ ಅಲ್ಲ. ಪರಮಾತ್ಮನನ್ನು ಒಲಿಸಿ ಇಷ್ಟಲಿಂಗವನ್ನೇ ಧರೆಗೆತ್ತಂಥ ಮಹಾಪುರುಷ ರಾವಣ. ಅಂದರೆ ರಾವಣನಲ್ಲಿ ಒಳ್ಳೆಯ ಗುಣ ಇದ್ದುವಂಥ ಪರಮಾತ್ಮ ಕೊಟ್ಟನು, ಕೆಟ್ಟವನಾದ್ರು ಕೊಡ್ತಾನವನು. ನಮ್ಮ ದೃಷ್ಟಿಯಲ್ಲಿ ರಾವಣ ಕೆಟ್ಟವನು, ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ರಾವಣ ಒಳ್ಳೆಯವನಂತ ಭಾವ ಇಟ್ಟುಕೊಂಡೇ ಅದು ಕೊಟ್ಟ. ನಂತರದಲ್ಲಿ ಅವನೇನಾದಂದರೆ ಮುಟ್ಟಿ ಕೆಟ್ಟ ರಾವಣ. ಏನದ? ಸೀತೆಯನ್ನು ಮುಟ್ಟಿ ಆಮೇಲೆ ಕೆಟ್ಟ ಹೋದ, ನಾಶ ಆದ. ಇಷ್ಟಲಿಂಗ ತರುವಾಗ ಬಹಳ ಒಳ್ಳೆಯವನಿದ್ದ ಅಂತ. ಅದಕ್ಕಾಗಿ ರಾಮನೂ ಜೀವನ್ಮುಕ್ತ, ರಾವಣನು ಕೂಡ ಜೀವನ್ಮುಕ್ತ. ಮುಂದೆ ಹೋದಂಗೆಲ್ಲ ಅದು ಇರಲಿ. ಹೀಗೆ ಅವನ ಎರವು ಹೇಗಿದೆ ಅಂದರೆ
ತೆರೆ ಎಡಗಿದ ಸಾಗರದಂತೆ ಅದು ಮೇಘಂ ತೊರೆಗೆ ನಭದಂತೆ ಪೊರೆಗೆಳದಲೆ ಬಾಳೆಯ ಸುಳಿಯಂತೆ ಮರುತ ನಡಗಿದ ಎಡೆಯಣ ಸೊಡರಂತೆ. ಅವನ ವೃತ್ತಿ ಹೇಗಿದೆ ಅಂದರೆ, ಹೊರಗ ಬಾಳೆ ದಿಂಡಂತಿರ್ತದ, ಬಾಳೆ ದಿಂಡು. ಅದಕ್ಕೆ ಏನಾಗ್ತದಂದ್ರೆ, ಆ ಬಾಳೆಯ ದಿಂಡಿನ ಸುಳಿ ಇರ್ತದ, ಪದರಗಳಿರ್ತಾವ. ದಿಂಡು ನಾ ಹೇಳೋದು ಎಲೆ ಅಲ್ಲ. ಒಂದೊಂದು ಸುಲದಂಗೆಲ್ಲ ಒಂದೊಂದು ಪರದ ಬೇರೆ ಆಗ್ತದೆ. ಅದ್ರೊಳಗೊಂದು ಮತ್ತೆ ಬರ್ತದೆ, ಅದ್ರೊಳಗೊಂದು ಮತ್ತೆ ಬರ್ತದೆ. ಹಿಂಗೆ ಸುಲಿತಾ 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 ಹೋದಂಗೆಲ್ಲ ಅಲ್ಲಿ ಏನು ಉಳಿತದ, ಬರೇ ಬೈಲು ನೋಡ್ರಿ. ಬೈಲಾದಿಲ್ಲ. ಬೈಲು ಬಿಟ್ಟು ಏನನ್ನ ಆವರಣ ಆದೇನಲ್ಲಿ, ಆವರಣ ಅಂದ್ರೆ ಮುಚ್ಚೋದು, ಮುಚ್ಚೋದಕ್ಕೆ ಆವರಣ ಅಂತೀವಿ ನಾವು. ಹಾಗಾಗಿ ಅವನ ಸ್ವರೂಪ ಹೇಗಾಗಿದೆ ಅಂದರೆ, ಮರುತ ನಡಗಿದ ಎಡೆಯಣ ಸೊಡರಂತೆ. ಸೊಡರು ಅಂದರೆ ದೀಪ, ಮರುತ ಅಂದರೆ ಗಾಳಿ. ಅಲ್ಲಿ ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪ ಹೇಗೆ ಅಚಲವಾಗಿ ಉರಿತದಿಲ್ಲ, ಅದು ದೀಪ ಹಚ್ಚಿ ಗಾಳಿಗೆಡ್ರಿ ಹಿಂಗೆ ಒಯ್ದಾಡ್ತದೆ, ಒಮ್ಮೆ ಹಿಂಗ ಒಮ್ಮೆ ಹಿಂಗ ಒಮ್ಮೆ ಹಿಂಗ ಆಗ್ತದೆ. ಅದೇ ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪ ಇಟ್ಟಾಗ ಅದು ಅಚಲವಾಗಿ ಹೇಗೆ ತನ್ನ ಬೆಳಕನ್ನು ಕೊಡುತ್ತದೆಯೋ ಅದರಂತೆ ಇಲ್ಲಿ ಜ್ಞಾನಿಗೆ ಪಂಚಕೋಶಾದಿ ಅನಾತ್ಮ ವರ್ಗವನ್ನು ನೀತಿಗಳಿಯಲು ಬಾಳೆ ದಿಂಡಿನ ಒಳಗೆ ಏನು ಬೈಲಾದ, ಆ ಬೈಲನ್ನು ಮುಚ್ಚಿದ್ದು ಯಾವುದು, ಬಾಳೆಯ ದಿಂಡಿನ ಉಪಾಧಿಗಳು. ಬೈಲು ಮುಚ್ಚೋದಿಲ್ಲ, ಅವು ತೆಗೆದಾಗ ಏನದ, ಬೈಲೆ ಉಳಿತದ. ಅಲ್ಲಿ ಬೈಲು ತೆಗಿಲಿಕ್ಕೆ ಬರ್ತದೇನು, ಬರಲಿಲ್ಲ. ಎಲೆಗಳು ತೆಗಿಯಕ್ಕೆ ಬಂತು, ಬೈಲೆ ಯಾಕೆ ಬರಲಿಲ್ಲ ಅಂದರೆ, ಬೈಲೆ ಅಧಿಷ್ಠಾನ ಬಾಳೆಯ ದಿಂಡಿಗೆ ಅಂತ. ಅಧಿಷ್ಠಾನ ಅಂದರೆ ಆಧಾರ. ಆ ಬೈಲಿನ ಆಧಾರದಲ್ಲಿ ಬಾಳೆ ದಿಂಡಾಗ್ಯದ. ಆಶ್ರಯ ಪಡೆದ ಬಾಳೆ ದಿಂಡಿಗೆ ನಾಶ ಆದ. ಇವನ್ನ ಆಧಾರವಾಗಿರ್ತಕ್ಕಂಥ ಬೈಲಿಗೆ ನಾಶ ಇಲ್ಲ. ಅದಂತೆ ನಮ್ಮಲ್ಲಿ ಕೂಡ ಪರಮಾತ್ಮ ಅಂತ ಏನು ತಿಳ್ಕೊಂಡ್ರೆ, ಆ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಜೀವನಿಗೆ ಏನಾಗಿದೆ ಅಂದರೆ 5 ಪದರುಗಳನ್ನು ಮುಚ್ಚದಿದು, ಒಂದಲ್ಲ ಎರಡಲ್ಲ, 5 ಪದರು. ಅಲ್ಲಿ ಅನ್ನಮಯ ಕೋಶ ಅನ್ನುವಂಥದ್ದು ಒಂದು, ಪ್ರಾಣಮಯ ಅನ್ನುವಂಥದ್ದು ಮತ್ತೊಂದು, ಮನೋಮಯ ಅನ್ನುವಂಥದ್ದು 3ನೇದು, ವಿಜ್ಞಾನಮಯ ಅನ್ನುವ 4ನೇ ಕೋಶ, ಆನಂದಮಯ ಅನ್ನುವುದು 5 ಕೋಶ. 5 ಕೋಶಗಳು ಮುಚ್ಚಾವ. ಬಾಳೆ ದಿಂಡಿನಾಗ ಬೈಲು ನೋಡೋಕೆ ಹೋದ್ರೆ ಕಾಣ್ತದೆ ನಿಮ್ಗೆ? ಬಾಳೆ ದಿಂಡಿನ ಒಳಗೆ ಬರೇ ಬೈಲಾದ ಅಂತ ನೀವು ವಿಚಾರ ಮಾಡಬೇಕಾದ್ರೆ ಒಂದೊಂದು ದಿಂಡನ್ನು ಸುಲಿತಾ ಸುಲಿತಾ ಸುಲಿತಾ, ಇದು ಬೈಲಲ್ಲ, ಇದು ದಿಂಡು, ಇದು ಬೈಲಲ್ಲ, ಇದು ದಿಂಡು, ಇದು ಬೈಲಲ್ಲ, ಇದು ದಿಂಡು ಅಂತ ಹೋದಾಗ ನಮಗೆ ಗೊತ್ತಾಗ್ತದಿಲ್ಲ. ಅದರಂತೆ ಇಲ್ಲಿ ಅನ್ನಮಯ ಕೋಶ ಮೊದಲ ಮಾಡಿಕೊಂಡು, ಅನ್ನಮಯ ಕೋಶ ಅಂದಾಗ ವಿಚಾರ ಮಾಡಬೇಕು. ಅನ್ನಮಯ ಕೋಶಕ್ಕೆ ಹುಟ್ಟಿದ್ದು ಶರೀರ ಯಾವುದು ಅಂತ ವಿಚಾರ ಮಾಡಿದರೆ ನಮ್ಮಲ್ಲಿ 3 ಶರೀರ ಅವ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಇವು 3 ದೇಹ ಯಾವಲ್ರಿ. ಹೆಂಗ ಅಂದರೆ ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತಾವ, ಮನೆಗೆ ಕುಂತ್ರೆ ಹೆಂಗೆ ಹೋಗ್ತಾವ. ಏನು ನೋಡೋರೆ ಒಂದೇ ಕಾಣ್ತದಿಲ್ಲ, ನೋಡ್ಲಿಕ್ಕೆ ಒಂದಾದ, ಆದರೆ ಒಳಗೆ ಇನ್ನು 2 ಅವ ನೋಡ್ರಿ. ಅವಕ್ಕೆ ಸೂಕ್ಷ್ಮ ಶರೀರ, ಕಾರಣ ಶರೀರ. ತಂದೆ ತಾಯಿಯಿಂದ ಅನ್ನಮಯ ಕೋಶ ಅನ್ನುವುದು ಹುಟ್ಟ್ಯದಲ್ಲ. ಯಾವುದರಿಂದ ಹುಟ್ಟ್ಯದಂದ್ರೆ ಅನ್ನದಿಂದನೇ ಹುಟ್ಟ್ಯದದು. ತಂದೆ ತಾಯಿ ಊಟ ಮಾಡಿದಂಥ ಅನ್ನದ ರಸವೇ ತಾಯಿಯ ಗರ್ಭದಲ್ಲಿ ರಕ್ತವಾಗಿ, ತಂದೆಯಲ್ಲಿ ವೀರ್ಯವಾಗಿ,
ದೈವಾನುಕೂಲತೆಯಿಂದ ಸತಿಪತಿ ಒಂದಾದಾಗ ಅಲ್ಲಿ ತಾಯಿಯ ಗರ್ಭದಲ್ಲಿ ವೀರ್ಯ ಪ್ರವೇಶವಾಗಿ ಒಂದು ಸಣ್ಣ ಶರೀರ ತಯಾರಾಗ್ತದೆ. ಸಣ್ಣದಾಗಿ 5 ದಿನ, 15 ದಿನ, 1 ತಿಂಗಳು, 2 ತಿಂಗಳು, ಹೀಗೆ ನವಮಾಸ ಪರ್ಯಂತ ಬೆಳಕಂತ ಹೋಗ್ತದೆ. ಅಲ್ಲಿ ಬೆಳೆದದ್ದು ಯಾವುದು? ಸ್ಥೂಲವಾದ ಶರೀರ ಬೆಳೆದ ನೋಡ್ರಿ, ಸ್ಥೂಲವಾದ ಶರೀರ. ಅನ್ನದಿಂದ ಶರೀರ ಏನು ಮಾಡ್ತದ? ಅನ್ನದಿಂದನೇ ಬೆಳೀತದಂತ ಅರ್ಥ ಆಯ್ತು. ಅನ್ನದಿಂದನೇ ಶರೀರ ಬೆಳೀತಾ ಇಲ್ಲ, ಅನ್ನ ತಿಂದ ಬೆಳೆದಲ್ಲ ಇದು. ಈಗಾದ್ರೆ ಅನ್ನ ತಿಂದ ಬೆಳಿತೀವಿಲ್ಲ, ಇದಕ್ಕೆ ಅನ್ನಮಯ ಕೋಶ. ಆದರೆ ಶಾಸ್ತ್ರ ಇನ್ನೊಂದು ಗೂಢವಾದ, ಅನ್ನ ಏನು ತಿಂದದ ಶರೀರ, ಈ ಶರೀರವನ್ನು ಮತ್ತೆ ಅನ್ನವೇ ತಿಂತದ. ಇದು ಬಹಳ ಮರ್ಮ ಅದ. ಏನು ತಿಂತದ? ಅನ್ನವನ್ನು ತಿಂದದಲ್ಲ ಇದು, ಇದನ್ನು ಅದು ತಿಂತದ ಮತ್ತೆ. ಅದಿರಲಿ, ವೇದಾಂತ ಶಾಸ್ತ್ರ ಅಂದ್ರೆ ಹಂಗೆ ಚಾಚ್ತಾ ಹೋಗ್ತದೆ. ಹೀಗೆ ಮರುತ ನಡೆಗೆದ ಎಡೆಯಣ ಸೊಡರಂತೆ, ಎಲೆಯುದರಿದ ತರುವಿನ ಪರಿಯಂತೆ. ಒಂದು ಗಿಡ ಅದ, ಈ ಮನೆ ಮುಂದೆ ಗಿಡ ಅದ. ಆ ಗಿಡಕ್ಕೆ ಕಾಂಡ ಅದ, ರಂಬೆ ಕೊಂಬೆಗಳವ, ಎಲೆಗಳವ, ಹೂವವ, ಕಾಯವ. ಗಾಳಿ ಬಿಟ್ಟಾಗ ಅವು ಅಲಗಾಡ್ತವಿಲ್ಲ. ಎಲೆ ಎಲ್ಲಿವರೆಗೂ ಗಿಡದಾಗ ಅವ, ಅಲ್ಲಿವರೆಗೂ ಅಲಗಾಡವೆ ಅಲಗಾಡದೆ ಅಲಗಾಡದೆ ಅಲಗಾಡದೆ. ಅನುಭವಕ್ಕಾದಿಲ್ಲ. ಯಾವುದನ್ನ ಗಿಡ ನೋಡ್ರಿ, ಎಲ್ಲಿವರೆಗೂ ಎಲೆ ಅವ ಅಲ್ಲಿವರೆಗೂ ಅಲಗಾಡ್ತವೆ. ಆ ಎಲ್ಲ ಎಲೆ ಉದುರಿದ ಮೇಲೆ ಆ ಗಿಡ ಅಲಗಾಡ್ತದೇನು? ಅಲಗಾಡೋದಿಲ್ಲ. ಆ ಪ್ರಕಾರವಾಗಿ ಇಲ್ಲಿ ದೀಪವು ಹೇಗೆ ಅಚಲವಾಗಿರುವುದು, ಹಾಗೆಯೇ ಸಂಶಯ ಭಾವ, ವಿಪರೀತ ಭಾವಗಳೆಲ್ಲವೂ ರಹಿತವಾಗಿ ಆತ್ಮಸ್ವರೂಪವೇ ನಿಶ್ಚಲಭೂತವಾಗಿದೆ. ಅವನಿಗೆ ಗೊತ್ತಾಗ್ಯದ, ಅನ್ನಮಯ ಶರೀರ ಇದು ನಂದಲ್ಲ, ಮನೋಮಯ ಶರೀರ ನಂದಲ್ಲ, 5 ಕೋಶಗಳು ನನವಲ್ಲ ಅಂತ. ಇವು ಹೆಂಗಾವ ಅಂತ ಹೇಳಿದ್ರೆ ಭಾಳ ಸಲ ಹೇಳಿ ನಿಮ್ಗೆ. ಸಾಮಾನ್ಯವಾಗಿ ಸೂರೇಶ್ವರ ಜಾತ್ರೆಗಾಗಲಿ ಯಾವುದೇ ಕಾರಣಕ್ಕಾಗಲಿ ಒಂದು ತೆಂಗಿನಕಾಯಿಯನ್ನು ತರ್ತೀರಿ. ಆ ತೆಂಗಿನಕಾಯಿಯ ಮೇಲೆ ಮೊದಲು ಹಸಿರು ಒಂದು ಹೊದಿಕೆ ಇರ್ತದೆ, ಹಚ್ಚಿಗಿರ್ತದೆ. ಗಿಡದಿಂದ ಇಳಿಸುವಾಗ ಒಂದು ಅದು ತೆಗಿತೀವಿಲ್ಲ, ಆಗ ತೆಗೆದ ಮೇಲೆ ಕೆಂಪಿಗೆ ಪೀಚ್ ಅಂತ ಬರ್ತಾವ, ಅದು 2ನೇ ಕೋಶ. ಅದಲ್ಲ ಅದ್ರಾಗ. ಅದು ತೆಗೆದ ಮೇಲೆ ಚಿಪ್ಪು ಅಂತ ಬರ್ತದೆ, ಚಿಪ್ ಅದಿಲ್ಲ, ಅದೆಷ್ಟನೇ ಕೋಶ? 3ನೇ ಕೋಶ. ಅದ್ರ ಒಳಗೆ ಒಡೆದಾಗ ಕೊಬ್ಬರಿ ಹಿಂದ್ಗಡೆ ಕೆಂಪಗೊಂದು ಪದರ ಇರ್ತದೆ. ಕೆಂಪಗ ಮುಂದೆ ಬೆಳ್ಳಗ, ಅದ್ರ ಹಿಂದೆ ಕೆಂಪಗ. ಎಷ್ಟು? 4 ಆಯಿತು. ಬಿಳಿದ ಎಷ್ಟಾಯಿತು? 5 ಕೋಶ ಆಯಿತು. 5 ಕೋಶದ ಒಳಗಡೆ ಏನದ? ನೀರಾವಲ. ಒಂದೊಂದರಲ್ಲಿ ನೀರಿರ್ತಾವ, ಒಂದೊಂದರಲ್ಲಿ ಬರೇ ಬೈಲಿರ್ತವೆ, ಬರೇ ಬೈಲು. ಇಂಗಿನೊಳು ನಾಥವನು, ತೆಂಗಿನೊಳು ನೀರನ್ನು ತುಂಬಿದವರು 6 ಸರ್ವಜ್ಞ. ಇಂಗು ಅಂತ ಬರ್ತದೆ, ಅದನ್ನ ವಾಸನೆ ನೋಡಬೇಕು. ಬ್ರಾಹ್ಮಣರು ಬಹಳ ಉಪಯೋಗ ಮಾಡ್ತಾರೆ, ಅವರವ್ರ ಧರ್ಮ ಅದು. ಅಂತ ವಾಸನೆಯನ್ನ ತುಂಬಿದವರು ಯಾರಪ್ಪ? ಊದಿನ ಕಡ್ಡೆಯಲ್ಲಿ ವಾಸನೆ ತುಂಬಿವಿ, ನಾವು ಮನುಷ್ಯರು ಮಾಡಿದೀವು. 5 ಸ್ಟಾರ್ ಇರ್ಬೋದು, 3 ಸ್ಟಾರ್ ಇರ್ಬೋದು, ಏನೇನೋ ಮಾಡ್ತೀವಿ. ಇವೆಲ್ಲ ಮನುಷ್ಯರು ತುಂಬಿದಂಥ ವಾಸನೆಗಳು. ಇಂಗಿನ ವಾಸನೆ ಯಾರು ತುಂಬ್ಯಾರ? ತೆಂಗಿನಲ್ಲಿ ನೀರನ್ನು ತುಂಬಿದವರು ಯಾರು? ಅದರೊಳಗೆ ನೀರು ಆವಿಲ್ಲ. ಅದೇನು ನದಿಯಾಗ? ಅದೇನು ನದಿಯಾಗೆಲ್ಲ ಹಳದಾಗಿಲ್ಲ, ನೀರಿನಾಗ ಹುಟ್ಟಿಲ್ಲ, ಎಲ್ಲೋ ಒಂದು ದಡದಲ್ಲೇ ಹುಟ್ಟ್ಯದ. ಭೂಮಿಯಲ್ಲಿ ಹರಿಯುವಂಥ ನೀರು
ಹೋಗಲಿ, ಇಲ್ಲ ಅಂತಲ್ಲ. ಆ ಕಾಯಿ ಒಳಗೆ ಯಾರು ತುಂಬಿದ್ರಂತ ಅಂದರೆ ಇದಕ್ಕೊಂದು ಯಾವುದೋ ಅದ್ಭುತವಾದಂಥ ಒಂದು ಶಕ್ತಿ ಆದಂಥ ಅರ್ಥ ಆಯ್ತಲ್ಲ. ಆ ಶಕ್ತಿಗೆ ನಾವು ದೇವರು ಅಂತೀವಿ, ಆ ಶಕ್ತಿಗೆ ಪರಮಾತ್ಮ ಅಂತೀವಿ. ಯಾಕಂದರೆ ಎಲ್ಲಿವರೆಗೂ ಮಾನವರಿಗೂ, ದಾನವರಿಗೂ, ದೇವತೆಗಳಿಗೂ, ರಕ್ಕಸರಿಗೂ, ತಪಸ್ವಿಗಳಿಗೂ ಏನೇನು ಮಾಡಲಿಕ್ಕೆ ಬರ್ತದ, ಬರ್ಬೋದಿಲ್ಲ ಅಂತಲ್ಲ, ಆದರೆ ಇವ್ರು ಯಾರು ಮಾಡಲಿಕ್ಕೆ ಬರಲಾರ್ದಂಥದ್ದು ಯಾರು ಮಾಡ್ಯಾರ ಅದು ದೇವ್ರು ನೋಡ್ರಿ. ಇವರು ತಪಸ್ಸು ಮಾಡ್ಯಾರ, ಎಲ್ಲ ಮಾಡ್ಯಾರ. ತೆಂಗಿನಾಗ ನೀರು ತುಂಬ್ಯಾರ, ಇವರು ತೆಂಗಿನ ಗಿಡದಾಗ ಹಾಲನ್ನು ಸಿದ್ಧಿಯಿಂದ ಅದನ್ನು ಹಾಲು ಇಲ್ದಂಗೆ ಮಾಡ್ಯಾರ, ಒಣಗಿದಂಗೆ ಮಾಡ್ಯಾರ. ಏನೇನೋ ಮಾಡಬಹುದು, ನೀರನ್ನು ಯಾರು ತುಂಬ್ತಾರ? ಇಲ್ಲ. ಹಾಗಾಗಿ ಯಾರು ಮಾಡಲಿಕ್ಕೆ ಬರಲಾರ್ದು ಯಾರು ಮಾಡ್ಯಾರ ಅವೆಲ್ಲವೂ ಪರಮಾತ್ಮ ಸ್ವರೂಪ. ದೇವರೇ ಮಾಡಿದ್ದು. ಹೀಗೆ ನಿಶಬ್ದವಾಗಿರುವಂತೆ, ಮಂಜುದೊಲಗಿ ಮೆರುಗುವ ರವಿಯಂತೆ. ಮಂಜು ಅಂದರೆ ಬೆಳಗ್ಗೆ ಮಂಜು ಬೀಳ್ತದಲ್ಲ, ಸೂರ್ಯ ಉದಯ ಕಾಲ ಆಗ್ತಾನ ಪೂರ್ವದಲ್ಲಿ, ಈ ಕಡೆ ಮಂಜು ಬಿದ್ದದಂದರೆ ಆ ಮಂಜಿನಲ್ಲಿ ಸೂರ್ಯ ಅಡಗಿಬಿಡ್ತಾನೆ, ಕಾಣಲಾರ್ದಂಗೆ ಆಗ್ತದೆ. ಸೂರ್ಯ ಕಾಣಂಗಿಲ್ಲ. ಸೂರ್ಯ ಇಲ್ಲೇನು? ಸೂರ್ಯ ಇದ್ರೂ ನಮಗೆ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ? ಕಾರಣ ಏನಂದರೆ ಅಲ್ಲಿ ಮಂಜುವೇ ಕಾರಣ ಅಂತ. ಸೂರ್ಯನನ್ನು ಕಾಣಲಾರ್ದಂಗೆ ಮಾಡಿದ್ದು ಯಾವುದು? ಮಂಜು. ಆ ಮಂಜು ಒಂದ್ಸಲ ದೊಲಗಿ ಅಂದರೆ ಹಳೆಗನ್ನಡ, ತೊಲಗಿ ಅಂದರೆ ಹೊಸಗನ್ನಡ. ಹೋಯಿತು ಅಂದರೆ ಮೆರುಗುವ ರವಿಯಂತೆ. ಮತ್ತೆ ಮಿಂಚುತ್ತಾನೆ ನೋಡ್ರಿ. ಯಾರು? ರವಿ ಅಂದರೆ ಸೂರ್ಯ. ಮತ್ತೆ ಹೆಂಗಿದ್ದ ಪ್ರಕಾಶ ಹಂಗೆ ಅದು. ಅವನ ಪ್ರಕಾಶ ಇಲ್ಲಿವರೆಗೆ ಮುಚ್ಚಿದ್ದು ಯಾವುದು? ಮಂಜು ಮುಚ್ಚಿತ್ತು. ಅದೇ ರೀತಿಯಾಗಿ ಅಜ್ಞಾನ ಕಾರ್ಯಗಳಾದ ಶರೀರ, ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಮುಚ್ಚಿದ್ವು ಯಾವುವು ಅಂದರೆ ಈ ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ ಕೋಶ. ಕಾಯಿ ಒಳಗೆ ಹೆಂಗೆ ಬಯಲಾದ, ದೇಹದ ಒಳಗೆ ಒಬ್ಬ ಭಗವಂತನ, ಅವನು ಪರಮಾತ್ಮನ, ಅವನ ಆತ್ಮ ಅಂತೀವಿ, ಬ್ರಹ್ಮ ಅಂತೀವಿ. ಹೀಗಾಗಿ ವಿವೇಕದಿಂದ ಬೇರಿಟ್ಟು ನೋಡಬೇಕು. ಇವನೇನು ಮಾಡಬೇಕು? ವಿವೇಕ ಅಂದ್ರೆ ಏನು? ಆತ್ಮ ಅನಾತ್ಮ ವಿಚಾರೇ ವಿವೇಕ ಅಂತ. ನಾವೆಲ್ಲಿಯವರೆಗೂ ಅನಾತ್ಮ ಯಾವುದು, ಆತ್ಮ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು, ಸುಖದ ವಸ್ತುಗಳಾವು, ದುಃಖದ ವಸ್ತುಗಳಾವ, ಎಲ್ಲಿ ಹೋದರೆ ಅಂಥ ಆನಂದ ನನಗೆ ಸಿಗಬಹುದು ಅನ್ನುವಂಥ ವಿಚಾರ ಯಾರಿಗೆ ಪ್ರಾಪ್ತಿ ಆಗ್ತದ ಅದು ಸುವಿವೇಕ. ಉಳಿದು ವಿವೇಕ ಬಹಳ ಆಗ್ಬಿಡು. ನಮ್ಗೆ ಯಾರು ಏನು ದಡ್ರಲ್ಲ, ನಾವು ಯಾರು ದಡ್ರಲ್ಲ. ನಮಗೂ ಇನ್ನು ಹೊಲ ಯಾರ್ದು, ಮನೆ ಯಾರ್ದು, ಇದು ಹಣ ಯಾರ್ದು, ಬ್ಯಾಂಕ್ ಅಕೌಂಟ್ ಯಾರ್ದು, ಅದು ಯಾವುದು, ಇದು ಯಾವುದು, ಬೆಳ್ಳಿ ಯಾವುದು, ಬಂಗಾರ ಯಾವುದು, ಕಟ್ಟಿಗೆ ಯಾವುದು, ಗಂಧ ಯಾವುದು, ಎಲ್ಲ ವಿಚಾರ ನಮಗೆ ಗೊತ್ತದ, ಇಲ್ಲಂತಲ್ಲ. ಆದರೆ ಇದು ಸಾಮಾನ್ಯ ವಿಚಾರ ಅಂತ. ಇದಕ್ಕೆ ಪಕ್ಷಿಗಳಿಗೂ ಈ ವಿಚಾರ ಅದ, ನಾಯಿ ನರಿಗಳಿಗೂ ವಿಚಾರ ಅದ, ಹಂದಿ ಆನೆಗೂ ಕೂಡ ಈ ವಿಚಾರ ಗೊತ್ತದ. ಅವುಗಳಿಗೂ ಕೂಡ ಇವು ನನ್ನ ಮಕ್ಕಳು ಎಂಬುದು ಹಂದಿ ಮರಿಗಳಿಗೂ, ಹಂದಿಗೂ ಗೊತ್ತದ, ಮರಿಗಳಿಗೂ ಗೊತ್ತದ, ಇದು ನನ್ನ ತಾಯಿ ಅಂತ ಅದಕ್ಕೂ ಗೊತ್ತದ. ಅಂದರೆ ಅದಕ್ಕೆ ವಿವೇಕ ಇಲ್ಲಂತ್ರೇನು ಆದ. ಒಂದು ಸಾಕಿದ ನಾಯಿ ಎಲ್ಲಾನ ಬಿಟ್ಟು ಬಂದಾಗ ತನ್ನ ಪೂರ್ವದ ಮನೆಯನ್ನು ಹುಡುಕ್ಯ ಅಂತ ಬರ್ತದೆ. ಮತ್ತು ಅದಕ್ಕೆ ವಿಚಾರ ಇಲ್ಲೇನು? ವಿಚಾರ ಇಲ್ಲಂತರು ಆದಂತರು. ಮನೆಯಲ್ಲಿ ಬೆಳೆದಂಥ ಒಂದು ಎತ್ತು ದನ ಹೊಲಗೆ ಹೋಗಿ ಅಲ್ಲಿಂದ ಬಿಟ್ಟಾಗ ತನ್ನ ಮನೆಯೇ ಬಂದು ಸೇರ್ತದ. ವಿಚಾರ ಆದೋ ಇಲ್ಲೋ? ಮತ್ತು ಆ ವಿಚಾರಕ್ಕೆ ವಿಚಾರ ಅಂದ್ರೆ ವಿನ ಇದು ಸುವಿಚಾರ. ಸುವಿಚಾರ ಅಂದರೆ ಈ ದೇಹ
ಯಾಕೆ ಹುಟ್ಟಿತು, ದೇಹ ಎಲ್ಲಿಂದ ಹುಟ್ಟಿ ಬಂತು, ಈ ದೇಹ ಹುಟ್ಟಿ ಬರಲಿಕ್ಕೆ ಕಾರಣ ಏನು, ಯಾತಕ್ಕಾಗಿ ಬಂತು, ಈ ದೇಹ ಪ್ರಾಣ ಹೋದ ಮೇಲೆ ಎಲ್ಲಿಗೆ ಹೋಗ್ತದ, ಇಂದ್ರಿಯಾದಿಗಳ ಕಾರ್ಯ ಏನದ, ಮನುಷ್ಯ ಕುಲದ ಲಾಭ ಏನದ, ಹುಟ್ಟಿದ್ರು ಕೂಡ ಹುಟ್ಟಲಿ ಯಾಕೆ ಎಲ್ಲರೂ ಸಾಯ್ತೀವಿ, ಇದಕ್ಕೆ ಕಾರಣ ಏನು, ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದು ವಿಚಾರ ಮಾಡದೆ ಇರುವುದೇ ಅಜ್ಞಾನ, ವಿಚಾರ ಮಾಡುವುದೇ ಜ್ಞಾನ. ಇದು ಎಲ್ಲಿ ಸಿಗ್ತದ್ರಿ ಅಂದರೆ ಇದು ಯಾವ ಡಿಗ್ರಿ ಕಾಲೇಜಿನಲ್ಲಾಗಲಿ ಅಥವಾ ಇನ್ನೊಂದು ವಿದ್ಯಾಸಂಸ್ಥೆಯಲ್ಲಿ ಸಿಗೋದಿಲ್ಲ. ಇದು ಗುರುಪಾದ ಸೇವೆಯಲ್ಲಿ ಸಿಗುತ್ತದೆ. ಎಲ್ಲಿ ಹೋಗಬೇಕು, ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಶರಣಾಗತನಾಗಿ ಸೂರ್ಯನಂತೆ ಅಜ್ಞಾನ ಕಾರ್ಯಗಳಾದ ಶರೀರಾದಿಗಳನ್ನು ವಿವೇಕದಿಂದ ಬೇರಿಟ್ಟು ವಿಚಾರ ಮಾಡಿಬಿಡೋದಿಲ್ಲಿ, ಬೇರೆ ಮಾಡಕ್ಕೆ ಬರೋಂಗಿಲ್ಲ. ಅಕ್ಕಿಯಲ್ಲಿ ಹರಳು ಕಲ್ತಾವಂದರೆ ಆ ಹರಳನ್ನು ಅಕ್ಕಿಯಿಂದ ಬೇರ್ಪಡಿಸೋಕ್ಕೆ ಬರ್ತದೆ, ಕೇರಿ ಬೇರೆ ಮಾಡಕ್ಕೆ ಬರ್ತದಿಲ್ಲ. ಆದರೆ ಆತ್ಮ ಒಳಗಾನ, ಅನಾತ್ಮ ದೇಹನೂ ಇಲ್ಲೇ ಅದ. ಇವನ್ನ ಬೇರೆ ಮಾಡಿ ನೋಡಕ್ಕೆ ಬರ್ತದೇನು, ಬೇರೆ ಮಾಡಕ್ಕೆ ಬರೋಂಗಿಲ್ಲ. ಹೆಂಗೆ ಬೇರೆ ಮಾಡಿ ತಿಳಿಬೇಕು ಅಂದರೆ ಗುರುಶಾಸ್ತ್ರಾದಿಗಳಿಂದ ವಿಚಾರ ಮಾಡಿ ಇದು ನಾನಲ್ಲ ಅನ್ಬೇಕಷ್ಟೆ. ಏನಲ್ಲ, ಒಳಗಿರುವಂಥ ನೀರೇನು ತೆಂಗಿನಗಾವ, ಮ್ಯಾಲಿನ ಹಸಿರು ನೀರಲ್ಲ, ಚಿಪ್ಪು ನೀರಲ್ಲ, ಅದರ ಮೇಲೆ ಪೀಚು ನೀರಲ್ಲ, ಅದರ ಒಳಗಿರೋದು ನೀರು ಬೈಲಂತ ಅದು ಒಡೆದು ನೋಡಿದಾಗ ಗೊತ್ತಾಗ್ತದೆ. ಅದ್ರಂಗೆ ಇಲ್ಲಿ ಒಡೆದು ನೋಡುತ್ತೆ, ನೀನು ಶೋಧನೆ ಮಾಡಿ ನೋಡಬೇಕು, ವಿಚಾರ ಮಾಡಿ ನೋಡಬೇಕು. ಇದಕ್ಕೆ ವಿವೇಕ ಅಂತಾರೆ. ಹೀಗೆ ಮಾಡಿದರೆ ಏನಾಗ್ತದ, ಸ್ವಯಂ ಪ್ರಕಾಶ ಅಂದರು. ನೀನು ಹೇಗಿದ್ದೆ, ಸ್ವಯಂ ಅಂದರೆ ಸ್ವಂತ ನೀನೇ ಎಲ್ಲವನ್ನೇ ತಿಳಿದಿದ್ದೀ ವಿನಃ ನಿನ್ನನ್ನು ತಿಳಿಯುವಂಥ ಶಕ್ತಿ ಯಾವುದಕ್ಕಿಲ್ಲ. 14 ಲೋಕವನ್ನು, ದೇವತೆಗಳನ್ನು, ಬ್ರಹ್ಮ ವಿಷ್ಣು ರುದ್ರನ, ಕೈಲಾಸ ವೈಕುಂಠವನ್ನು ಎಲ್ಲವನ್ನ ನಾವೇ ತಿಳಿಯುತ್ತೇವೆ ವಿನ ಅವರು ನಮ್ಮನ್ನು ತಿಳಿಯಂಗಿಲ್ಲ. ನಮಗೆ ಭ್ರಾಂತಿ ಆಗ್ಯದ. ಅವ್ರು ದೊಡ್ಡವರಪ್ಪ, ಅವರೇ ತಿಳಿತಾರ, ನಾವು ಸಣ್ಣವರು ಅಂತ ಹಿಂಗೆ ಅಜ್ಞಾನ ಏನಾಗ್ಯದಲ್ಲ. ನೀನು ಸಣ್ಣವನಲ್ಲ, ನೀನು ದೊಡ್ಡವನೇ. ಯಾಕೆ ಹಿಂಗಾಗ್ಯದಂದರೆ ಅಜ್ಞಾನ ಕಾರಣದಿಂದ. ಈಗ ಒಂದು ಬಂಗಾರ ಅದ, ಬಹಳ ತಗೋವಾಗ ಹೊಸ ಬಂಗಾರ ಅದ, ಪೊಳ 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 ಹೊಳಿತದ, ಬಂಗಾರ ಮಿಂಚುತ್ತದ. ಬಹಳ ವರ್ಷ ಆದಮೇಲೆ ಅದಕ್ಕೆ ಅನಂತ ಮಲಿನತ್ವ ದೋಷದಿಂದ ಕಪ್ಪಾಕಿ ಅಂತ ಹೋಗ್ತದೆ ಬಂಗಾರ. ಬಂಗಾರ ಗುಣ ಕಪ್ಪಲ್ಲ, ಕಪ್ಪದೇನು ಬಂಗಾರ ಗುಣ, ಬಂಗಾರ ಧರ್ಮ ಕಪ್ಪಲ್ಲ. ಅದು ಆದರೂ ಕೂಡ ಕಪ್ಪಾಗ್ಯದ. ಈಗ ಯಾಕಾಯಿತು? ಮಲಿನತ್ವ ದೋಷದಿಂದ. ಮತ್ತು ಮೊದಲಿದ್ದಂಗೆ ಆ ಬಂಗಾರ ಬಣ್ಣ ನೋಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಕಾಸಬೇಕು. ಕಾಸಿದಾಗ ಅದರ ಮೇಲಿನ ಮಲಿನತ್ವ ಹೋಗ್ತದೆ, ಮೊದಲಿದ್ದ ಬಂಗಾರನೇ ತೋರ್ತದೆ. ಹೌದಿಲ್ಲ? ಇನ್ನು ಹೊಸ ಬಂಗಾರ ಹಂಗಿಲ್ಲ, ಮೊದಲಿದ್ದ ಬಂಗಾರ ಆಗ್ತದೆ. ಯಾಕಂದ್ರೆ ಮೊದಲಿದ್ದದ್ದೇ ಈಗ ಅದ, ಈಗಿದ್ದದ್ದು ನೀನು ಕಾಸಿದಾಗೂ ಅದೇ ಅದ. ಅದು ನಡುವ ದೋಷ ಬಂದಿತ್ತು, ಆ ದೋಷವನ್ನು ತೆಗೆದುಬಿಟ್ರಾಯ್ತು. ಬಂಗಾರ ಹೆಂಗೆ ಹೊಳಿತದೋ ಅದೇ ರೀತಿ ಇಲ್ಲಿ ಕರ್ಮಗಳು, ಸಂಚಿತ ಕರ್ಮ, ಪ್ರಾರಬ್ಧ, ಆಗಾಮಿ ಅಂತ 3 ಕರ್ಮಗಳೇನವ, ಆ ಕರ್ಮಗಳನ್ನು ಸುಡಬೇಕಾಗ್ಯದ. ನಾವು ಕರ್ಮಗಳನ್ನು ಸುಡಬೇಕಂದ್ರೆ ಏನು? ಕರ್ಮವನ್ನು ಮಾಡಬಾರ್ದಂತ. ಯಾಕೆ ಮಾಡಬಾರ್ದು? ನಾವು ಹುಟ್ಟಿ ಬರೋಕ್ಕೆ ಕಾರಣ ಪರಮಾತ್ಮ ಕಾರಣ ಅಲ್ಲ, ತಂದೆ ತಾಯಿ ಕಾರಣ ಅಲ್ಲ, ಬ್ರಹ್ಮ ಕಾರಣ ಅಲ್ಲ, ವಿಷ್ಣು ಕಾರಣ ಅಲ್ಲ, ಯಾರು ಕಾರಣ ಅಲ್ಲ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಪಾಪ ಪುಣ್ಯ ಕರ್ಮಗಳೇ ಈ ಜನ್ಮಕ್ಕೆ ಕಾರಣ ಆಗ್ಯಾವ. ಯಾವುದಕ್ಕೆ? ಈ ಜಗತ್ತಿನಲ್ಲಿ ಎಷ್ಟು ಶರೀರಗಳು ತೋರ್ತಾವೆ, ನಾನಾ ಪ್ರಕಾರವಲ್ಲ. ಪಾಪಾನುಗುಣದಿಂದ ಗಿಡ ಮರ ಕರ್ಮೆಯಾಗಿ ಎಷ್ಟೋ ಸಲ ಹೇಳ್ತೇವೆ ನಾವು,
ಕೀಟ ಪತಂಗಾದಿಯಾಗಿ ಆಪಕ್ಷುಕುಲವಾಗಿ ಮೃಗಜಾತಿಯಾಗಿ 84 ಲಕ್ಷ ಜೀವರಾಶಿಗಳು ಹುಟ್ಟಿ ಬಂದ್ವಿಲ್ಲ. ಎಲ್ಲರೂ ಒಂದೇ ಶರೀರದಿಂದ ಯಾಕೆ ಹುಟ್ಟಲಿಲ್ಲಪ್ಪ? ಗಿಡ ಯಾಕಾದು, ಮರ ಯಾಕಾದು, ಪಕ್ಷಿ ಯಾಕಾದು, ಪತಂಗ ಯಾಕಾದು, ಪಶುಗಳು ಯಾಕಾದು, ಮಾನವರು ಯಾಕಾದೀವಿ? ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪದ ಪುಣ್ಯದ ಫಲದಿಂದ ಪಾಪ ಮಾಡಿದರೆ ಗಿಡ ಮರವಾಗಿ ಹುಟ್ಟಿವಿ. ಪಾಪ ಪುಣ್ಯ ಸಮ ಮಾಡಿದ ಕಾರಣ ಮನುಷ್ಯರಾಗಿ ಹುಟ್ಟಿವಿ. ಪುಣ್ಯವನ್ನು ಹೆಚ್ಚು ಮಾಡೋದಕ್ಕೆ ದೇವತೆಗಳಾಗಿ ಹುಡ್ತಾರೆ. ಇವಕ್ಕೆಲ್ಲ ನಿಯಮಗಳಾವ. ನಾವು ಅನ್ಕೊಂಡ್ವಿ, ಮನುಷ್ಯ ಬಂದು ಅನ್ಕೊಂಡ್ವಿ ನನಗೆ ಇಂಥ ಮಗ ಹುಟ್ಟಬೇಕಾಗಿತ್ತು, ಇಂಥ ಮಗಳು ಹುಟ್ಟಬೇಕಾಗಿತ್ತು. ಶ್ರೀಮಂತರ ಮನೆಯಲ್ಲಿ ಒಬ್ಬನು ಅದತ್ತ ದೋಷಗಳು ದರಿದ್ರೋ ಭವತಿ ಅಂತ. ಶ್ರೀಮಂತರ ಮನೆಯಲ್ಲಿ ಒಬ್ಬ ಹುಟ್ಟಿ ಮನೆ ಹಾಳು ಮಾಡಿ ದರಿದ್ರತೆ ತರ್ತಾನಿಲ್ಲ ಅವನು. ಯಾಕಾಯ್ತಪ್ಪ ದರಿದ್ರತೆ ಅಂದರೆ, ಅವನು ಶ್ರೀಮಂತಿಗೆ ಹಿಂದಿನ ಜನ್ಮದ ಪುಣ್ಯದಿಂದ ಬಂದಂತ ತಿಳ್ಕೊಂಡಿಲ್ಲ ಅವನು. ನಾನು ಮಾಡಿದ್ರೆ ಈ ಗಳಿಕೆ ಆಗ್ಯದ, ನಾನು ಮಾಡಿದ್ದೇ ವಿನಃ ಇದು ಯಾವ ದೇವರದ್ದು ಇಲ್ಲ, ದೈತ್ಯರದ್ದು ಇಲ್ಲ, ನಾನು ದುಡಿದು ಮಾಡಿದ್ದು ಅನ್ನುವಂಥ ಅಹಂಭಾವದಿಂದ ಅದತ್ತ ದೋಷೇಣ ದರಿದ್ರ ಭವತಿ. ಒಬ್ಬರಿಗೆ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಪುಣ್ಯ ಕಾರ್ಯ ಮಾಡಲಿಲ್ಲ. ಯಾಕೆ ಮಾಡ್ಬೇಕಂದ, ನಾನು ಗಳಿಸೋದಾಗ್ಯದ, ಯಾರನ್ನ ಕೊಟ್ಟರೆ ನನಗೆ ಅಂತ ಈಗ ಏನು ಲೋಭತ್ವ ಮಾಡಿದ ಅವನ ಶ್ರೀವಂತಿಗೆ ನಾಶ ಆಗ್ಬೇಕಾದ್ರೆ ಪರಮಾತ್ಮ ಅವ್ರ ಮನೆಯಲ್ಲಿ ಕೆಟ್ಟವನು ಹುಟ್ಟಿಸ್ತಾನೆ. ಕೆಟ್ಟವನು ಅಲ್ಲೇ ಹುಡ್ತಾನೆ. ಹುಟ್ಟಿ ಅವನು ಮಾಡಿದ ಸಂಪಾದನೆಯನ್ನು ಅವನು ಕುಡಿದು ತಿಂದು ಹಾಳು ಮಾಡಿ ನಾಶ ಮಾಡ್ತಾನೆ ನೋಡ್ರಿ. ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಗೊತ್ತಾಗ್ತದೆ ಈ ಮನುಷ್ಯ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿ ನಾವು ಬಂದೀವಿ, ಯಾಕೆ ಇಲ್ಲಿಂದ ಬಂದೀವಿ, ಯಾಕೆ ಬಂದೀವಿ, ಮತ್ತು ಎಲ್ಲಿ ಹೋಗ್ತೀವಿ, ಇಷ್ಟರೊಳಗೆ ನಾನು ಯಾರು ಅನ್ನುವುದ ವಿಚಾರವನ್ನು ಮಾಡುವುದೇ ಇದಕ್ಕೆ ವಿವೇಕ ಅಂತ ಕರೆದರು. ಈ ರೀತಿಯಾಗಿ ಏನು ಮಾಡಬೇಕು, ಬ್ರಹ್ಮಜ್ಞಾನವೆಂಬ ಅಗ್ನಿಯಿಂದ ಸಂಚಿತಾದಿ ಕರ್ಮಗಳು ಸುಡಬೇಕು. ಬ್ರಹ್ಮಜ್ಞಾನ ಬೇಕು ಸುಡಬೇಕಾದ್ರೆ. ಈ ಅಗ್ನಿನ ಸುಟ್ಟರೆ ದೇಹನ ಸುಟ್ಟು ಹೋಗ್ತದೆ. ಬೆಂಕಿ ಹಚ್ಚಿ ಸುಡಂತ ಶಾಸ್ತ್ರ ಹೇಳ್ಯಾರಂತೇಳಿ ಬೆಂಕಿ ಹಚ್ಚಿಬಿಟ್ರೆ ಶರೀರ ಸುಟ್ಟು ಹೋಗುತ್ತಿಲ್ಲ. ಏನು ಸುಡಬೇಕು, ಬ್ರಹ್ಮಜ್ಞಾನ ಅಂತ ಅದ. ಅದೇನು ಮಾಡ್ತದ, ಅಜ್ಞಾನವನ್ನು ಅಷ್ಟೇ ನಷ್ಟ ಮಾಡಿ ಉಳಿದದ್ದು ಯಾವುದನ್ನು ಸೋಂಕದೆ ಹೇಗಿದೆ ಹಂಗೆ ಉಳಿಸ್ತದೆ. ಅದಕ್ಕೆ ಕರ್ಮಗಳೇನವ ಬಹಳ ಮುಖ್ಯ. ಒಂದು ಪ್ರಸಂಗದಲ್ಲಿ ಸುಮ್ಮನೆ ಹೇಳ್ತೀನಿ. ಶನಿದೇವರು ಪರಮಾತ್ಮನಲ್ಲಿ ಬಂದಂತ. ಯಾರು? ಶನಿದೇವರು. ಎಂದು ಶನಿ ಪರಮಾತ್ಮನ ಮುಖ ತೋರಿಸಲಾರ್ದವ ಅವತ್ತ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ. ಯಾಕೆ ಬಂದ್ಯಪ್ಪ ಅಂತ ಕೇಳಿದ ಪರಮಾತ್ಮ. ಯಾರಿಗೆ? ಶನಿದೇವನಿಗೆ. ನನ್ನಲ್ಲಿ ನಿಂದೇನು ಕೆಲಸಿತ್ತು ಅಂದ. ಆವಾಗ ಇಲ್ಲ ಪರಮಾತ್ಮ, ಎಲ್ಲರ ಕರ್ಮಗಳ ಪ್ರಕಾರವಾಗಿ ನಾನು ಅಲ್ಲಿಗೆ ಹೋಗೋವನೇ, ಅದೆಲ್ಲ ಮುಗ್ದದ, ಪಾಳಿ ನಾಳೆಯಿಂದ ನಿಂದು ಬಂದದ, ಅದಕ್ಕೆ ಬಂದಿನ ಅಂದ ಅವನು. ಯಾರ್ದು? ಪರಮಾತ್ಮಗಂದ. ಅಲ್ಲೂ ತಲೆ ಕೆಟ್ಟದೋ ಅಥವಾ ಮಾನಸಿಕವಾಗಿ ಬುದ್ಧಿ ಕೆಟ್ಟದೋ, ನಂದು ಕರ್ಮಗಳೇನವ, ನನಗೆ ನೀ ಏನು ಮಾಡಂಗಿದ್ದಿ ಅಂದ. ನಿನಗೆ ಅಧಿಕಾರ ಕೊಟ್ಟವನೇ ನಾನು. ಶನಿದೇವರಿಗೆ ಅಧಿಕಾರ ಕೊಟ್ಟವನು ನಾನೇ, ಯಮದೇವರಿಗೆ ಅಧಿಕಾರ ಕೊಟ್ಟವನು ನಾನೇ, ಮೃತ್ಯುದೇವತೆಗೆ ಅಧಿಕಾರ ಕೊಟ್ಟವನು ನಾನೇ, ಇಂದ್ರ ಮೊದಲಾದವರಿಗೆ ಅಧಿಕಾರ ಕೊಟ್ಟವನು ನಾನು. ನನ್ನ ಪಾಳೆ ಬಂದಂತ ಹೇಳ್ತಲ್ಲ ಅಂದ. ನನ್ನ ಬಿಟ್ಟು ಆದಂಥ ಅಧಿಕಾರ ಕೊಟ್ಟಿಲ್ಲ, ನಿಮ್ಮನ್ನು ಸೇರೇ ಅಧಿಕಾರ ತಗೊಂಡಿವಿ, ನಿಮಗೂ ಬಿಟ್ಟದ್ದಲ್ಲ ಅಂದ ಅವನು. ನನ್ನ ಬಿಟ್ಟಂತ ಹೇಳ್ಕೊಟ್ರಿ ನಾವತ್ತ? ಇಲ್ಲಲ್ಲ ಅಂದಾಗ ನಿಮ್ಮದು ಇದ್ರಾಗ ಆದ ಅಂದ. ಇದ್ರಾಗ ಆದ ಅಂದರೆ ಯಾವತ್ತಂದ್ರೆ ಇವತ್ತಿಂದ ಪ್ರಾರಂಭ ಆಗ್ತಂದ. ಇವನ್ ತಲೆ ಕೆಟ್ಟದ, ಹೋಗಿಬಿಡ ಕಡೆಂದ.
ಹೋಗಂದ. ಹೋದ್ಮೇಲೆ ಪರಮಾತ್ಮ ವಿಚಾರ ಮಾಡಿದ, ಶನಿದೇವರು ಹೇಳಿದ್ದನು ಸತ್ಯ ಅದ, ಆದರೂ ಕೂಡ ನನ್ನಷ್ಟು ಕಾಡುವಂಥ ಶಕ್ತಿ ಯಾರಿಗಿಲ್ಲ, ನಾನೇ ಕೊಟ್ಟ ಅಧಿಕಾರಿ, ನನ್ನನ್ನೇನು ಅವನು ಮಾಡವಲ್ಲ. ಆದರೂ ನೋಡೋಣಂತ ಏನು ಮಾಡಿದ, 2ನೇ ದಿನನೇ ಪ್ರಾರಂಭ ಮಾಡಿದ. ಪಾರ್ವತಿ ದೇವನ ಕರೆದ, ಸ್ವಲ್ಪ ದಿನ ನೀ ತವ್ರ ಮನೆಗೆ ಹೋಗಂದ. ಮತ್ತು ಆಮೇಲೆ ಅಂದರೆ ಮಕ್ಕಳನ್ನು ಕರ್ಕೊಂಡು ಹೋಗಂದ. ಆಮೇಲೆ ಏನು ಮಾಡ್ದ, ತನ್ನ ಕೈಯಲ್ಲಿರುವಂಥ ತ್ರಿಶೂಲವನ್ನು ಕೆಳಗಿಟ್ಟ, ಆಭರಣ ಸ್ವರೂಪವಾದಂಥ ಏನು ರುಂಡಮಾಲೆ ಅವ ಅವನು ಕೆಳಗಿಟ್ಟ, ಮುದಿ ಎತ್ತನು ಬಿಟ್ಟ, ಸುಮ್ಮನೆ ಅವನು ವೃತ್ತಿಯಲ್ಲಿ ಕುಂತುಬಿಟ್ಟ. ಅವನು ಪರಮಾತ್ಮ ಎಲ್ಲಿ ಕುಂತ, ತನ್ನ ಸ್ವರೂಪದಲ್ಲಿ ತಾನು ಕುಂತ. ಕುಂತ 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 ಎಷ್ಟು ವರ್ಷ ಅಂದರೆ ಅವನು ಮೊದಲು ಹೇಳಿದ್ದ, ಎಷ್ಟು ದಿನ ಆದ ನನ್ನ ಕಾಟ, ಶನಿ ಕಾಟ ಅಂದರೆ 7.5 ವರ್ಷ ಆದಂತ ಹೇಳಿದ್ದ ಅವನು ಶನಿದೇವರು. ಕುಂತ 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 ಅಷ್ಟು ವರ್ಷ ಆದಮೇಲೆ ಮತ್ತೆ ಶನಿದೇವರು ಬಂದ. ಪರಮಾತ್ಮ ಮೇಲೆ. ಪರಮಾತ್ಮ ನೋಡಿದ, ಈಗ ಬಂದೆಲ್ಲಪ್ಪ, ಅವತ್ತು ಏನೇನೋ ದೊಡ್ಡ ಮಾತಾಡಿ ಹೋಗಿದ್ದಿ, ನಂದು ಪಾಳೆ ಬಂದದಂತ ಹೇಳಿದ್ದಲ್ಲ, ನನಗೇನು ಮಾಡೋಕ್ಕಾಯ್ತು, ನೀನೇನು ಮಾಡಿದೆ ನನಗೆ ಅಂತ ಕೇಳಿದ. ನನಗೇನು ಮಾಡಿದ್ನಿ ನೀನು, ಏನು ಮಾಡಿದಿ ಅಂತ ಹೇಳಿದಾಗ ಶನಿದೇವರು ಹೇಳಿದ, ಇಲ್ಲ ಮಾಡಿನಂದ. ಏನು ಮಾಡಿದ್ದು ಮೊದಲು ಬಗಳ ಅಂದ ಅವನು. ಏನು ಮಾಡಿದ್ದೆ ನನಗೆ? ನೋಡು ಪರಮಾತ್ಮ, ಎಂದು ನಾನು ನಿನಗೆ ಹೇಳಿದೆ, ಅವತ್ತಿನ 2ನೇ ದಿನದಿಂದ ನಿನ್ನ ಹೆಂಡತಿನ ಬಿಡಂಗೆ ಮಾಡಿದೆ, ಮಕ್ಕಳನ್ನ ದೂರಿಟ್ಟೆ, ನಿನ್ನ ಸಾಮಾನು ಸಡಗರೆಲ್ಲವೂ ಕೂಡ ನಿನ್ನ ಮೈ ಮೇಲೆ ಹಾಕಲಾರ್ದಂಗೆ ಮಾಡಿಟ್ಟೆ. ಇದು 7.5 ವರ್ಷ ಪರ್ಯಂತರ ಇದು ನಿನ್ನ ಪ್ರಾರಬ್ಧ ಇತ್ತು, ಅದು ತಪ್ಪಿದ್ದಲ್ಲ. ಇಷ್ಟೆಲ್ಲ ಮಾಡಿ ನಿನಗೇನು ಗೊತ್ತಂದ. ಅವಾಗಂದ, ಹೌದಂದ ಪರಮಾತ್ಮ. ಅಂದಾಗ ಅಂಥ ಪರಮಾತ್ಮನಿಗೆ, ಅಂಥ ಮಹಿಮಾ ಪುರುಷರಿಗೆ ಯಾವ ತಪ್ಪಂಗಿಲ್ಲ. ಅಂದರೆ ನಾವು ಮಾಡಿದ ಈ ಜನ್ಮದ ಕರ್ಮ ಫಲಗಳು ಮುಂದಿನ ಜನ್ಮಕ್ಕೆ ತಪ್ಪಂಗಿಲ್ಲ ನೋಡ್ರಿ. ಸಾಧ್ಯ ಆದರೆ ಇದೇ ಜನ್ಮದಲ್ಲಿ ಉಣಬೇಕು, ಅಸಾಧ್ಯ ಆದರೆ ಮುಂದಿನ ಜನ್ಮಕ್ಕಾದ್ರೆ ಕಟ್ಟಿಟ್ಟ ಬುತ್ತಿ ಇದು. ಯಾವ ದ್ರೌಪದಿ ಯಾವ ಜನ್ಮದಲ್ಲಿ ದುರ್ವಾಸ ಮುನಿಗಳಿಗೆ ತನ್ನ ಸೀರೆಯನ್ನು ಕೊಟ್ಟು ಮಾನವನ್ನು ಕಾಪಾಡಿದ್ಲು, ಯಾವ ಜನ್ಮದಲ್ಲಿ ಅದು ವಸ್ತ್ರವಾಗಿ ಆಕೆ ತುಂಬಿದ ಸಭೆಯಲ್ಲಿ ಮಾನ ಹೂವು ಕಾಲಕ್ಕೆ ಕಾಪಾಡದ್ದು ಯಾವುದು? ಹಿಂದಿನ ಜನ್ಮದಲ್ಲಿ ದುರ್ವಾಸ ಮುನಿಗಳು ದಿಗಂಬರವಾಗಿದ್ದಾಗ ಅವನ ಮಾನ ಕಾಪಾಡಲಂತ ತನ್ನ ವಸ್ತ್ರ ಯಾವುದು ರೇಷ್ಮೆ ಸೀರೆಯನ್ನು ಅರ್ಧ ಹಾಕಿದ್ಲಕ್ಕೆ, ಕೊಟ್ಟಿಲ್ಲ ತುಂಡು, ಟೊಂಕಕ್ಕೆ ಹಚ್ಕೊಂಬರ್ಲ ಅಂತ. ಆ ತುಂಡು ಏನಾಯಿತು, ಮುಂದಿನ ಜನ್ಮದಲ್ಲಿ ಆಕೆಯ ಮಾನವನ್ನೇ ಕಾಪಾಡಿತು ನೋಡ್ರಿ. ಅದೇನರ್ಥ ಆಯಿತು, ಅದೇ ಜನ್ಮದಾಗ ಆಗ್ಬೇಕಂತಿಲ್ಲ, ಮುಂದಿನ ಜನ್ಮಕ್ಕಾದರೂ ಕೂಡ ಅದು ಕಾಪಾಡ್ತದ, ಆ ಕರ್ಮ ಫಲ ಕೊಡ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಸಮಯ ಆಗ್ತಾ ಬಂದಿದೆ. ನಾಳೆ ದಿನ 11ನೇ ನುಡಿಯನ್ನು ಆಧಾರವಾಗಿಟ್ಟುಕೊಂಡು ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ನಾವು ನೀವು ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಈಗ ಮಂಗಲವನ್ನು ಪ್ರಾರಂಭ ಮಾಡ್ರಿ. ಶಿವಾಯ ನಮಃ ಓಂ 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 ಶಿವಾಯ
ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಅರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಹರ ಓಂ ಚೈತನ್ಯಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಲಿಂಗಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಗ್ರಮಜ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜಯ ನಮಃ ಪಾರ್ವತಿ